ಸ್ನೇಹಿತರೆ ನಮಸ್ತೆ, ಪ್ರತಿಧ್ವನಿಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಾಗ್ಗೆ ಸಿಎಂ ಬದಲಾವಣೆಯ ಕುರಿತು ಮಾತುಗಳು ಮತ್ತೆ ಬಿರುಗಾಳಿಗಳು, ಬೆಂಕಿ ಬಿರುಗಾಳಿ ಹೇಳ್ತಲೇ ಇರುತ್ತೆ. ಇದೀಗ ಯಾರೋ MLAಗಳು ಅಥವಾ ಮಿನಿಸ್ಟರ್ಸ್ಗಳು, ಸಚಿವರುಗಳು ಮಾತನಾಡ್ತಾರೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆ, ಸಿಎಂ ಕುರ್ಚಿಯ ಸ್ಥಾನದ ಬಗ್ಗೆ ಅಂತ ಹೇಳಿದ್ರೆ ನಾವು ಅದನ್ನ ಇಗ್ನೋರ್ ಮಾಡಬಹುದು, ಬಿಡಿ ಹೊಡೀರಿ ಗೋಲಿ ಅಂತ ಹೇಳ್ಬೋದು. ಬಟ್ ಇದೀಗ ಸ್ವತಃ AICCಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರೇ ತಮ್ಮ ಸಿಎಂ ಸ್ಥಾನ ಕೈ ತಪ್ಪಿದ ಕುರಿತಾಗಿ ನೋವಿನಿಂದ ಮಾತನಾಡಿದ್ದಾರೆ. ಅದರಲ್ಲೂ SM ಕೃಷ್ಣನವರು ನನ್ನ ಸಿಎಂ ಸ್ಥಾನವನ್ನ ಕಿತ್ಕೊಂಡ್ರು ಎನ್ನುವಂತಹ ದಾಟಿನಲ್ಲಿ ಶ್ರೀಗಳ ಮುಂದೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೀಗ ಇದರ ಕುರಿತಾಗಿ ಒಂದಷ್ಟು ಜನ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತಿಗೆ ರಿಯಾಕ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಗೃಹ ಸಚಿವರಾದ G ಪರಮೇಶ್ವರ್ ಅವರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ಮಾತಿಗೆ ಅವರು ಕೂಡ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಲ್ಲದೆ ಅಪ್ಪನ ಮಾತಿಗೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಮಾತಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ, ಯಾರೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಒಂದು ಸಿಎಂ ಸ್ಥಾನವನ್ನ SM ಕೃಷ್ಣ ಅವರು ಕೈ ತಪ್ಪಿಸಿದ್ರು ಎನ್ನುವಂತಹ ಒಂದು ಮಾತಿಗೆ ಯಾರೆಲ್ಲ ಏನೆಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎನ್ನುವುದರ ಕುರಿತಾಗಿ ಕಂಪ್ಲೀಟ್ ಸ್ಟೋರಿ ತೋರಿಸ್ತಾ ಹೋಗ್ತೀವಿ. ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ನೋಡಿ, ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ನೋವಿನಿಂದ ಹೇಳ್ಕೊಳ್ತಾರೆ. ನಿನ್ನೆ ನಡೆದಂತ ವಿಜಯಪುರದ BLPE ಸಂಸ್ಥೆಯ ಕಾರ್ಯಕ್ರಮವೊಂದರಲ್ಲಿ, ವಿಜಯಪುರದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ವೇದಿಕೆ ಮೇಲೆ ಶ್ರೀಗಳೊಂದಿಗೆ ಈ ಒಂದು ನೋವಿನಿಂದ ಈ ಮಾತನ್ನ ಹೇಳ್ಕೊಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, CLP ನಾಯಕನಾಗಿ ನಾನು ಅವತ್ತಿಗೆ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿದೆ, ಆದ್ರೆ ನಾನು CM ಆಗ್ಲೇ ಇಲ್ಲ. CM ಆಗುವಂತ ಅವಕಾಶ ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮುಂದೆ ದೊಡ್ಡ ಒಂದು ಅವಕಾಶವೇ ಇತ್ತು. ಬಟ್ ಅಲ್ಲಿ ಅವತ್ತಿಗೂ ಕೂಡ ನೋಡಿ, ಈ ಕ್ಷಣದಲ್ಲಿ ಇವತ್ತಿಗೂ ಕೂಡ ಅಷ್ಟೇ, ಇಲ್ಲ ಒಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ CM ಸ್ಥಾನ ಅಂದ್ರೆ CM ಆಗುವಂತ ಒಂದು ಅವಕಾಶ ಅವರ ಕಣ್ಣ ಮುಂದೆ ಇದ್ರೂ ಕೂಡ ಒಂದ್ ರೀತಿ ಅವ್ರಿಗೆ ಈ ಕೈಗೆ ಬಂದಿರುವಂತಹ ತುತ್ತು ಬಾಯಿಗೆ ಬರೋದಿಲ್ಲ ಅಂತ ಹೇಳಿ ಗಾದೆ ಹೇಳ್ತೀವಲ್ಲ, ಅದೇ ರೀತಿ SM ಕೃಷ್ಣ ಅವರ ಆ ಒಂದು ರಾಜಕೀಯದ ಹಾದಿನಲ್ಲಿ ಸಾಕಷ್ಟು ಬಾರಿ CM ಆಗುವಂತ ಅವಕಾಶ ಇದ್ರೂ ಕೂಡ ಕೈ ತಪ್ಪ ಹೋಗಿರುವಂತದ್ದು. ಹಂಗ್ ನೋಡಿದ್ರೆ CM ಸಿದ್ದರಾಮಯ್ಯನವ್ರಿಗೆ ಒಂದ್ ರೀತಿ ಅವ್ರ ರಾಶಿನಲ್ಲೇ CM ಸ್ಥಾನ ಒಲ್ದು ಬಂದ್ಬಿಟ್ಟಿದೆ ಅನ್ಸುತ್ತೆ. ಎರಡೆರಡು ಬಾರಿ, ಅದು JDS ನಲ್ಲಿ ಇದ್ದಂತ ನಾಯಕರು, ಮಾನ್ಯ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಅವ್ರ ಅದೃಷ್ಟ ನೋಡಿ. ಅದೇ ಇಲ್ಲಿ ತಳಮಟ್ಟದಿಂದ ಪಕ್ಷಕ್ಕೋಸ್ಕರ ದೇವನಿಂದ ಶ್ರಮ ಪಟ್ಟಂತ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತಿಗೂ ಕೂಡ ಅವರ ಕಣ್ಣು ಮುಂದೆ ಅವರ ಕೈಯಲ್ಲಿ CM ಆಗುವಂತ ಅವಕಾಶ ಇದ್ರೂ ಕೂಡ ಬಟ್ ಆಗೋದಕ್ಕೆ ಆಗ್ತಾ ಇಲ್ಲ. ಅವತ್ತಿಗೂ ಕೂಡ ಅದನ್ನೇ ನೋವಿನಿಂದ ಹೇಳ್ಕೊಳ್ತಾರೆ, ನಾನು CLP ನಾಯಕನಾಗಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ಶ್ರಮಿಸಿದೆ, ಬಟ್ ಅಲ್ಲಿ SM ಕೃಷ್ಣ ಅವರು ಅವತ್ತು ನಾನು CM ಆಗುವಂತ ಅವಕಾಶವನ್ನ ಕೈ ತಪ್ಪಿಸಿದ್ರು ಅನ್ನುವಂತ ಹೇಳಿಕೆಯನ್ನ ಬಹಳ ನೋವಿನಿಂದ ಶ್ರೀಗಳ ಮುಂದೆ, ಬೇಲಿ ಮಠದ ಶ್ರೀಗಳ ಮುಂದೆ ಹೇಳ್ಕೊಳ್ತಾರೆ. ನಾನು ಅಧಿಕಾರಕ್ಕೋಸ್ಕರ ನಾನು ಯಾವತ್ತೂ ಕೂಡ ಆಸೆ ಪಡ್ಲೇ ಇಲ್ಲ ಅಂತ ಕೂಡ ಅಲ್ಲೊಂದು ಹೇಳ್ಕೊಳ್ತಾರೆ. ನಾನು ಸಲ್ಲಿಸಿದ ಸೇವೆ ನೀರಿನಲ್ಲಿ ಹೋಯ್ತು ಸ್ವಾಮೀಜಿ ಅಂತ ಹೇಳಿ, ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಸಲ್ಲಿಸಿದಂತ ಒಂದು ಸೇವೆ ನೀರಿನಲ್ಲಿ ಮಾಡಿದಂತ ಹೋಮದಂತೆ ನೀರಿನಲ್ಲಿ ಹೋಯ್ತು ಸ್ವಾಮೀಜಿ ಅಂತೇಳಿ ಖರ್ಗೆ ಅವರು ವಿಜಯಪುರದ ಒಂದು ವೇದಿಕೆಯಲ್ಲಿ ಹೇಳ್ಕೊಳ್ತಾರೆ. ಜೊತೆನಲ್ಲಿ ಖರ್ಗೆಗೆ CM ಸ್ಥಾನ ತಪ್ಪಿಸಿದ್ದು ಇದೇ SM ಕೃಷ್ಣ ಅವರು ಅಂತ ಕೂಡ ಹೇಳ್ಕೊಳ್ತಾರೆ. ನಾನು ಅಧಿಕಾರಕ್ಕೋಸ್ಕರ ಯಾವತ್ತಿಗೂ ಕೂಡ ನಾನು ಆಸೆ ಪಡ್ಲೇ ಇಲ್ಲ, ಅದಾಗೆ ಹುಡ್ಕೊಂಡ್ ಬಂದಿದ್ದೆ. ನನ್ನ ಹತ್ರ ನಾನು ಬ್ಲಾಕ್ ಅಧ್ಯಕ್ಷನಾಗಿದ್ದೆ. ಫಸ್ಟು ನೋಡಿ, ಬ್ಲಾಕ್ ಅಧ್ಯಕ್ಷನಾಗಿದ್ದಂತ ಒಬ್ಬ ವ್ಯಕ್ತಿ ತನ್ನ ನಿಷ್ಠೆಯಿಂದಾಗಿ AICC ಅಧ್ಯಕ್ಷರಾಗುವವರೆಗೂ ಕೂಡ ಬೆಳೀತಾರೆ ಅಂದ್ರೆ ಅದು ಸಾಮಾನ್ಯ ಸಂಗತಿ ಅಲ್ಲ, ಗ್ರೇಟ್ ಅಂತಾನೆ ಹೇಳ್ಬೋದು. ಅದನ್ನ SM ಕೃಷ್ಣ ಇವರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ಕೊಳ್ತಾರೆ. ನಾನು ಅಧಿಕಾರದಿಂದ ಯಾವತ್ತೂ ಕೂಡ ಹೋಗ್ಲೇ ಇಲ್ಲ. ಅಧಿಕಾರ ಅದನ್ನೇ ಕಿವಿ ಮಾತು ಹೇಳ್ತಾರೆ ಇವತ್ತಿನ ರಾಜಕಾರಣಿಗಳಿಗೆ, ಯಾರು ಕೂಡ ನೀವು ಅಧಿಕಾರದ ಹಿಂದೆ ಹೋಗ್ಬೇಡಿ, ಅಧಿಕಾರ ತಾನಾಗೆ ಬರುತ್ತೆ, ನೀವು ಸೇವೆ ಮಾತ್ರ ಮಾಡಿ ಅಂತೇಳಿ ಇಲ್ಲಿ ಒಂದು ಮಾತನ್ನ ಹೇಳ್ಕೊಳ್ತಾರೆ. ನಾನು ಬ್ಲಾಕ್ ಅಧ್ಯಕ್ಷನಿಂದ ಈಗ AICC ಅಧ್ಯಕ್ಷನಾಗಿದ್ದೇನೆ ಎನ್ನುವಂತ ಮಾತನ್ನ ಹೇಳ್ಕೊಳ್ತಾರೆ. ಜೊತೆನಲ್ಲಿ ನೋವಿನಿಂದಾನೇ ಇಷ್ಟನ್ನು ಹೇಳ್ಕೊಂಡಿರುವಂಥದ್ದು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ SM ಕೃಷ್ಣ ಶಿಷ್ಯ ಅಂತ ಹೇಳ್ಬೋದು. ಅದರಲ್ಲಿ ಏನು ಎರಡು ಮಾತಿಲ್ಲ, ಅದೇನು ಅತಿಶಯೋಕ್ತಿನೂ ಅಲ್ಲ. SM ಕೃಷ್ಣ ಅವರ ಶಿಷ್ಯ ಯಾರು ಅಂದ್ರೆ ಇದೇ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರು SM ಕೃಷ್ಣ ತಮ್ಮ ಗುರುಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದಂತ ಆ ಒಂದು ಮಾತಿಗೆ ಏನ್ ರಿಯಾಕ್ಟ್ ಮಾಡಿದ್ದಾರೆ, ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದ್ರ ಬಗ್ಗೆ ಹೇಳ್ಕೊಂಡಿರೋದ್ರಲ್ಲಿ ತಪ್ಪೇನಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಸರ್ ಏನ್ ಸರ್ ಈ ತರ ಹೇಳ್ಕೊಂಡಿದಾರಲ್ಲ ಅಂತೇಳಿ DK ಶಿವಕುಮಾರ್ ಅವರ ಹತ್ರ ಕೇಳಿದಂತ ಸಂದರ್ಭದಲ್ಲಿ, ಇಲ್ಲ
ಅಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿದೆ ಅಂತೇಳಿ ಅವ್ರಿಗಾಗಿರುವಂತಹ ನೋವಿನ ಬಗ್ಗೆ ಅವರಲ್ಲಿ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಏನು ತಪ್ಪೇನಿಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನ ತಪ್ಪಿದರ ಬಗ್ಗೆ ಬೇಸರ ವ್ಯಕ್ತಪಡಿಸಿರೋ ಬಗ್ಗೆ ಸುದ್ದಿಗಾರರೊಂದಿಗೆ ಈ ರೀತಿ ಅವರು ಡಿ.ಕೆ. ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರಾದ ಅವರು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ತಮ್ಮ ಭಾವನೆಗಳನ್ನು ಹೇಳ್ಕೊಂಡಿದ್ದಾರೆ ಎಂದರು. ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಅವರು ಮರಳಿ ಬರ್ತಾರೆ ಎಂಬ ಪ್ರಶ್ನೆ ಬಗ್ಗೆ ಕೇಳಿದಾಗ ಈ ಬಗ್ಗೆ ಚರ್ಚೆ ಮಾಡುವುದರಲ್ಲಿ ತಪ್ಪೇನಿಲ್ಲ, ಅವರ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ ಅಂತ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಸೊ ಒಂದ್ ರೀತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದು 2ನೇ ಬಾರಿ ಅವಕಾಶನ ಗೊತ್ತಿಲ್ಲ. ಬಟ್ ಎಸ್.ಎಂ. ಕೃಷ್ಣ ಅವರ ಅವಧಿನಲ್ಲಿ ಆದಂತಹ ಒಂದು ಅವಕಾಶ, ಕೈ ತಪ್ಪಿದಂತ ಅವಕಾಶ, ಇದೀಗ ಸಿಎಂ ಬದಲಾವಣೆಯ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಜೊತೆಯಲ್ಲಿ ದಲಿತ ಮುಖ್ಯಮಂತ್ರಿಯ ಬೇಡಿಕೆ ಕೂಡ ಎಚ್ ಸಿ ಮಾದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು, ಕೆ.ಎನ್. ರಾಜಣ್ಣ, ಜಿ. ಪರಮೇಶ್ವರ್ ಇವರೆಲ್ಲರೂ ಕೂಡ ದಲಿತ ಮುಖ್ಯಮಂತ್ರಿಯ ಒಂದು ಒತ್ತಾಯ ಕೂಡ ಮಾಡಿದ್ರು. ಸೊ ಖರ್ಗೆ ಅವರು ಮುಂದಿನ ದಿನಗಳಲ್ಲಿ ಇನ್ನುಳಿದ ಎರಡೂವರೆ ವರ್ಷದ ಅವಧಿಗೆ ಖರ್ಗೆ ಅವರು ಕೂಡ ಇಲ್ಲಿ ಸಿಎಂ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ತಪ್ಪೇನಿಲ್ಲ, ಅವರು ನಮ್ಮ ಪಕ್ಷದಲ್ಲಿ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ, ಯಾರನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ತೀರ್ಮಾನ ಮಾಡುವವರು ಅವರ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಬಾರದು ಎಂದು ಗೃಹ ಸಚಿವ ಜಿ. ಪರಮೇಶ್ವರ್ ಅವರು ಸುದ್ದಿಗಾರರೊಂದಿಗೆ ಹೇಳಿದ್ದಾರೆ. ನೋಡಿ, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕೀಯಕ್ಕೆ ಮರಳಿ ಬಂದ್ರೆ ಏನು ತಪ್ಪಿಲ್ಲ, ಅವರು ನಮ್ಮ ಪಕ್ಷದ ನಿರ್ಣಾಯಕ ಸ್ಥಾನದಲ್ಲಿರುವಂಥದ್ದು. ಅಂದ್ರೆ ಏನೇ ಡಿಸಿಷನ್ ತೆಗೆದುಕೊಳ್ಬೇಕಂದ್ರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರೇ ತೆಗೆದುಕೊಳ್ಬೇಕು. ಇವತ್ತಿಗೂ ಕೂಡ ಮನಸ್ಸು ಮಾಡಿದ್ರೆ ಅವರು ಸಿಎಂ ಆಗ್ಬೋದು, ಆ ಒಂದು ಅಧಿಕಾರ ತೆಗೆದುಕೊಂಡ್ರೆ ಅವರೇ ಸಿಎಂ ಆಗ್ತಾರೆ. ಬಟ್ ಇಲ್ಲಿ ನೋಡಿ, ಅಧಿಕಾರದ ಹಿಂದೆ ನಾನು ಯಾವತ್ತೂ ಓದೋನಲ್ಲ ಎನ್ನುವಂತ ಹೇಳಿಕೆಯನ್ನು ಕೂಡ ಖರ್ಗೆ ಅವರು ಕೊಡ್ತಾರೆ. ಇನ್ನು ಅಪ್ಪನ ಹೇಳಿಕೆ ಬಗ್ಗೆ ಪ್ರಿಯಾಂಕ ಖರ್ಗೆ ಅವ್ರಿಗೆ ಏನ್ ರಿಯಾಕ್ಟ್ ಮಾಡಿದ್ರು ಅಂತ ನೋಡೋದಾದ್ರೆ, ಅಧಿಕಾರಕ್ಕಾಗಿ ಕಣ್ಣೀರಾಗ್ದವ್ರಲ್ಲ ಅಂತೇಳಿ ಹೇಳ್ತಾರೆ ಪ್ರಿಯಾಂಕ ಖರ್ಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಂದಿಗೂ ಕೂಡ ರಾಜಕೀಯ ಹುದ್ದೆಗಳಿಗೆ ಕಣ್ಣೀರಾಗ್ದವರಲ್ಲ, ಹಾಕುವವರೂ ಅಲ್ಲ ಎಂದು ಪ್ರಿಯಾಂಕ ಖರ್ಗೆ ಇಲ್ಲಿ ಹೇಳಿದ್ದಾರೆ. ಸಿಎಂ ಹುದ್ದೆ ಸಿಗದಿರುವ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಸಹಾಯಕದಿಂದ ವ್ಯಕ್ತಪಡಿಸಿದ್ದಾರೆ ಎಂಬ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ವಿಜೇಂದ್ರ ಅವರು ತಂದೆ ಮುಖ್ಯಮಂತ್ರಿ ಆದಾಗಲೆಲ್ಲ ಕಣ್ಣೀರು ಹಾಕಿದ್ದಾರೆ, ಆದ್ರೆ ಆ ಬಗ್ಗೆ ಮೊದಲು ವಿಜೇಂದ್ರ ಮಾತನಾಡ್ಲಿ ಅಂತ ಹೇಳಿದ್ರು. ಅಂದ್ರೆ ಇಲ್ಲಿ ನೋಡಿ, ಯಡಿಯೂರಪ್ಪನವರು ಪರೋಕ್ಷವಾಗಿ ಪ್ರಿಯಾಂಕ ಖರ್ಗೆ ಟಾಂಗ್ ಕೊಟ್ರು. ನಮ್ಮಪ್ಪ ಯಾವತ್ತೂ ಕೂಡ ಕಣ್ಣೀರ್ ಹಾಕಿಲ್ಲ, ಅವರು ಅಧಿಕಾರಕ್ಕೋಸ್ಕರ ಯಾವತ್ತೂ ಆಸೆ ಪಡ್ಲಿಲ್ಲ, ಆದ್ರೆ ನಿಮ್ಮಪ್ಪ ಮುಖ್ಯಮಂತ್ರಿ ಆದಾಗ್ಲೂ ಕಣ್ಣೀರ್ ಹಾಕಿದ್ದಾರೆ ಅಂತೇಳಿ ಪ್ರಿಯಾಂಕ ಖರ್ಗೆ ಅವರಿಗೆ ಟಾಂಗ್ ಕೊಡ್ತಾರೆ. ಅಂದ್ರೆ ಹಿರಿಯ ನಾಯಕರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬ ದಲಿತ ನಾಯಕ ಅಂತನೂ ಕೂಡ ಹೌದು. ಇವತ್ತಿಗೆ ಏನಾದ್ರೂ ಅವ್ರು ಮನ್ಸು ಮಾಡಿದ್ದೆ ಆದಲ್ಲಿ ಅದನ್ನೇ ಜಿ. ಪರಮೇಶ್ವರ್ ಅವರು ಹೇಳ್ತಾರೆ, ಅವರು ನಮ್ಮ ಪಕ್ಷದಲ್ಲಿ ನಿರ್ಣಾಯಕ ಸ್ಥಾನದಲ್ಲಿದ್ದಾರೆ, ಯಾರನ್ನು ಮುಖ್ಯಮಂತ್ರಿ ಮಾಡ್ಬೇಕೆಂಬ ತೀರ್ಮಾನ ಮಾಡುವವರು ಅವರು ಅಂದ್ರೆ ಅಷ್ಟು ದೊಡ್ಡ ಒಂದು ಜವಾಬ್ದಾರಿ ಒಂದು AICC ಒಂದು ಸ್ಥಾನದಲ್ಲಿ ಇರುವಂತವ್ರು ಇವತ್ತು ಮನ್ಸು ಮಾಡಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಬಟ್ ಅಧಿಕಾರದ ದಾಹಕ್ಕೆ ಎಂದಿಗೂ ಕೂಡ ಹೋಗ್ಲಿಲ್ಲ. ಸ್ನೇಹಿತರೆ, ನಿಮ್ಮ ಅನಿಸಿಕೆ ಪ್ರಕಾರ ಮುಂದಿನ ದಿನಗಳಲ್ಲಾದ್ರು ಆಗ ಎಸ್.ಎಂ. ಕೃಷ್ಣ ಅವರ ಅವಧಿನಲ್ಲಿ ಕೈ ತಪ್ಪಿದಂತ ಮುಖ್ಯಮಂತ್ರಿ ಸ್ಥಾನ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗ್ಬೇಕಾ? ಈ ಬಾರಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಅವ್ರ ಕಣ್ಣ ಮುಂದೆ ಇದೆ. ಆ ನಿರ್ಧಾರವನ್ನ ಅವರು ತೆಗೆದುಕೊಂಡ್ರು ಕೂಡ ಅಲ್ಲಿ ಹೈಕಮಾಂಡ್ ಕೂಡ ಯಾವುದೇ ವಿರೋಧ ವ್ಯಕ್ತಪಡಿಸಿದಿಲ್ಲ. ಸೊ ಅಂದಾಗೆ ಇಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಡಿ.ಕೆ. ಶಿವಕುಮಾರ್ ಅವರು ಆಗ್ಬೇಕಾ? ದಲಿತ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರಾಗಬೇಕಾ? ಅಥವಾ ಸಿಎಂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.